ಹಾಯ್ ಎಲ್ರಿಗೂ ವೆಲ್ಕಮ್ ಟು ಚಂದನಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪ್ರೋಟೀನ್ ದೋಸೆ ಮಾಡೋಣ, ರಾತ್ರಿಗೆ ತಿನ್ನೋಣ ಅಂತ ಹೇಳಿ ಮಧ್ಯಾಹ್ನ ಎಲ್ಲ ಬೇಳೆಗಳು, ಹೆಸರುಬೇಳೆ, ಹೆಸರು ಕಾಳು, ತೊಗರಿಬೇಳೆ, ಸ್ವಲ್ಪ ಕಡಲೆಕಾಳು, ಅಕ್ಕಿ, ಉದ್ದಿನಬೇಳೆ ಎಲ್ಲದನ್ನು ನೆನೆಸ್ಬಿಟ್ಟು ಹೋಗಿದ್ದೆ. ಅದೊಂದು 6 ಅವರ್ಸ್ ಕಾಲ ತುಂಬ ಚೆನ್ನಾಗಿ ನೆಂದಿತ್ತು. ಬಂದ ತಕ್ಷಣ ಅದನ್ನು ರುಬ್ಬಿ ದೋಸೆ ಮಾಡಿಕೊಂಡು ಚಟ್ನಿ ಜೊತೆಗೆ ತಿಂದ್ವಿ. ಮಸಾಲೆ ಐಟಮ್ಗಳನ್ನ ತಿಂದು ಬಾಯೇನಾದರೂ ಕೆಟ್ಟಿದ್ರೆ ಈ ಥರ ಒಂದು ಪ್ರೋಟೀನ್ ದೋಸೆ ಮಾಡ್ಕೊಂಡು ತಿಂದರೆ ದೇಹಕ್ಕೂ ಆರಾಮ್ ಸಿಗುತ್ತೆ. ಅದರಿಂದ ನಾನು ವೀಕ್ಲಿ ಒನ್ಸ್ ಇದನ್ನು ನನ್ನ ಟೈಮ್ ಟೇಬಲಲ್ಲಿ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ದಟ್ ಸಿಹಿ ಕೂಡ ಅದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ. ಇದು ನೆಕ್ಸ್ಟ್ ಡೇಯ ಕಂಟಿನ್ಯೂಡ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಏನು ನಾಷ್ಟ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಶಾವಿಗೆ ಬಾತ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಶಾವಿಗೆ ಬಾತ್ಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ಕಂಪ್ಲೀಟ್ ವಿಡಿಯೋ ನನ್ನ ಶಾರ್ಟ್ಸ್ ಚಂದನಾಸ್ ಕಿಚನ್ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕಿದ್ದರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಈಗ ನೀವು ಏನೇ ತರಕಾರಿ ಕಟ್ ಮಾಡ್ಕೊಳ್ಳೋದಾಗಿರಲಿ ಅಥವಾ ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ ಇರುತ್ತೆ ಅಲ್ವಾ, ಅದನ್ನು ಸೈಡ್ಗೆ ಹಾಕೋ ಬದಲು ಒಂದು ಪ್ಲೇಟಲ್ಲಿ ನೀವು ಅದನ್ನು ಹಾಕ್ಕೊಂಡಾಗ ಕಿಚನ್ ಕೌಂಟರ್ ಟಾಪ್ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ. ನಿಮಗೂ ಸ್ವಲ್ಪ ಕ್ಲೀನ್ ಅಂತ ಅನಿಸುತ್ತೆ. ಒಂದು ಚಿಕ್ಕ ಪ್ಲೇಟ್ ತೊಗೊಳ್ಳಿ ಅಥವಾ ಒಂದು ದೊಡ್ಡ ಪ್ಲೇಟ್ ತೊಗೊಳ್ಳಿ. ಅದರಲ್ಲಿ ಏನೇ ಸಿಪ್ಪೆ ಇರಲಿ ಅಥವಾ ತರಕಾರಿ ಪೀಲ್ ಮಾಡಿರೋದಾಗಿರಲಿ ಅಥವಾ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಏನೇ ಆಗಿರಲಿ, ನೀವು ಬಿಡಿಸಿದ ಹಾಗೇ ಪ್ಲೇಟ್ಗೆ ಹಾಕ್ಕೊಂಡಾಗ ಮತ್ತೆ ಅದು ಡಸ್ಟ್ಬಿನ್ಗೆ ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಅದರಿಂದಾಗಿ ನೀವೇನೇ ಅಡುಗೆ ಮಾಡ್ಕೊಳ್ಳಿ, ನಿಮ್ಮ ರೈಟ್ ಸೈಡ್ಗೂ ಲೆಫ್ಟ್ ಸೈಡ್ಗೂ ಒಂದು ಪ್ಲೇಟ್ ಇಟ್ಕೊಂಡಿರಿ. ಏನೇ ವೇಸ್ಟ್ ಇರಲಿ ಅದರಲ್ಲಿ ನೀವು ಹಾಕ್ಕೋಬೋದು. ಇದು ಕೌಂಟರ್ ಟಾಪ್ನ ಯಾವಾಗಲೂ ರೆಡಿಯಾಗಿರೋ ಥರ ಮಾಡುತ್ತೆ ಮತ್ತು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣೋ ಥರ ಮಾಡುತ್ತೆ. ಅಡುಗೆ ಮಾಡೋಕ್ಕೂ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಬುದಾನನ ನೆನೆಯೋಕ್ಕೆ ಹಾಕೋತಿದ್ದೀನಿ. ಅದೊಂದು 1 to 2 hours ನೆನೆದ್ರೆ ನೀಟಾಗಿ ಪಾಯಸ ಮಾಡ್ಕೋಬೋದು. ಮತ್ತು ಇನ್ನೊಂದು ಟಿಪ್, ಎಣ್ಣೆ ಯಾವಾಗಲೂ ಸ್ವಲ್ಪ ಸೋರುತ್ತೆ. ಎಣ್ಣೆನ ಬಾಣಲಿಗೆ ಹಾಕಿದ ತಕ್ಷಣ ಸ್ವಲ್ಪ ಸೋರುತ್ತೆ. ಅದನ್ನು ನಾವು ಕಿಚನ್ ವೈಪ್ಸ್ ಏನು ಯೂಸ್ ಮಾಡ್ತೀವಿ ಅದರಲ್ಲೇ ಒರೆಸಿಟ್ಕೊಳ್ಳೋದ್ರಿಂದ ಎಣ್ಣೆ ಬಾಟಲ್ ಕೂಡ ತುಂಬಾ ಕ್ಲೀನಾಗಿರುತ್ತೆ. ಒಂದೇ ಸರಿ ಅದನ್ನು ಉಪ್ಪು ಹಾಕಿ ಉಜ್ಜಬೇಕು ಅಥವಾ ಅದನ್ನು ನೆನೆಸಿ ಉಜ್ಜಬೇಕು ಅನ್ನುವಂಥ ಯಾವುದೇ ಸ್ಟ್ರೆಸ್ ಇರಲ್ಲ. ನೀವು ತಕ್ಷಣ ಅದು ಏನು ಮಾಡ್ತೀರಾ ಅದೇ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳೋದ್ರಿಂದ ಕಿಚನ್ ಐಟಮ್ಸ್ ಕೂಡ ತುಂಬಾ ಕ್ಲೀನಾಗಿರುತ್ತೆ. ಇನ್ನು ನಾನು ಹೇಳ್ದಾಗೆ ಶಾವಿಗೆ ಬಾತ್ ಕೂಡ ರೆಡಿ ಆಯಿತು. ಸಿಹಿ ಕೂಡ ಬೆಳಗ್ಗೆ ಎದ್ದು ಅವರು ಬ್ರಷ್ ಮಾಡ್ಕೊತಿದ್ದಾರೆ. ಇನ್ನು ಯುಗಾದಿಗೆ ತಂದಂಥ ಮಾವಿನಕಾಯಿ ಕೂಡ ಇತ್ತು. ಮಾವಿನಕಾಯಿ ಉಳಿದ್ರೆ ನಾನು ಈ ಥರ ಯಾವಾಗಲೂ ಮಾಡ್ಕೋತೀನಿ. ಮಾವಿನಕಾಯಿನ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕಿ ಅದನ್ನು ನೆನೆಸಿಡ್ತೀನಿ. ಸೊ ದಟ್ ಒಂದು 2-3 hours ಅದು ನೆಂದ ಮೇಲೆ ಅದನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿನ್ಬೋದು ಸಹ. ಅದಾದಮೇಲೆ ನಾನು ಇವತ್ತು ನಾಳೆಗೆ ದೋಸೆಗೆ ನೆನೆಯೋಕ್ಕೆ ಹಾಕೋತಿದ್ದೀನಿ. ನಾಳೆಗೆ ದೋಸೆ ಬೇಕು ಅಂದರೆ ಇವತ್ತು ನೆನೆಯೋಕ್ಕೆ ಹಾಕ್ಕೋಬೇಕು. ಅದರಿಂದ ನಾನು ದೋಸೆ ಅಕ್ಕಿ 3 ಗ್ಲಾಸ್ ದೋಸೆ ಅಕ್ಕಿಗೆ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಗ್ಲಾಸಷ್ಟು ಅವಲಕ್ಕಿ ಮತ್ತು ಸಾಬುದಾನ ಎರಡೂ ಮಿಕ್ಸ್ ಮಾಡಿ 1/2 ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಅದನ್ನು ವಾಶ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ಕೋತೀನಿ. ಅಕ್ಕಿ ಮತ್ತು ಮೆಂತ್ಯ ಒಂದರಲ್ಲಿ ನೆನೆಸ್ಕೋತೀನಿ. ಉದ್ದಿನಬೇಳೆ, ಅವಲಕ್ಕಿ ಮತ್ತು ಸಾಬುದಾನ ಇನ್ನೊಂದರಲ್ಲಿ ನೆನೆಸ್ಕೋತೀನಿ. ಅದು ಸಪ್ರೇಟಾಗಿ ನೆಂದಾಗ ರುಬ್ಕೊಳ್ಳೋದಕ್ಕೂ ಕಷ್ಟ ಆಗಲ್ಲ. ತುಂಬಾ ಸಾಫ್ಟಾಗಿ ಒಂದು ಚೂರು ತರಿ ಇಲ್ದಂಗೆ ರುಬ್ಕೊಂಡು ಇಟ್ಕೋಬೋದು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಮನೆ ಕೆಲಸ ಎಲ್ಲ ಮುಗೀತು, ಕಿಚನ್ ಕೂಡ ಕ್ಲೀನ್ ಆಯಿತು. ಈಗ ಮಧ್ಯಾಹ್ನದ ಅಡುಗೆನ ರೆಡಿ ಮಾಡ್ಕೋತಿದ್ದೀನಿ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಹಿಟ್ಟನ್ನ ತುಂಬ ಸಾಫ್ಟಾಗಿ ಕಲಿಸ್ಕೋತಿದ್ದೀನಿ. ನೀವು ಕೈ ಹಸ್ತ ಏನಿರುತ್ತಲ್ಲ ಅದು ಕೆಳಭಾಗದಲ್ಲಿ ಚಪಾತಿನ ತುಂಬ ಚೆನ್ನಾಗಿ ಪ್ರೆಸ್ ಮಾಡೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಯಾವಾಗಲೂ ಒಂದು ಕಲ್ಲು ಇಟ್ಕೊಂಡಿರ್ತೀನಿ.
ಚಾಕುನ ಶಾರ್ಪ್ ಮಾಡ್ಕೊಳ್ಳೋದಕ್ಕೆ ಬೇಗ ಬೇಗ ಕಟ್ ಆಗಬೇಕು ಅಂತಂದರೆ ನೈಫ್ ಯಾವಾಗಲೂ ಶಾರ್ಪ್ ಆಗಿರಬೇಕು. ಅದರಿಂದ ಆ ಥರ ಒಂದು ಕಲ್ಲಿಟ್ಕೊಂಡಾಗ ನನಗೆ ಯಾವಾಗ ಶಾರ್ಪ್ ಮಾಡ್ಕೋಬೇಕು ಅನಿಸುತ್ತೋ ನಾನು ಶಾರ್ಪ್ ಮಾಡ್ಕೋತೀನಿ. ಅದಾದಮೇಲೆ ಟೊಮೆಟೊ ಗೊಜ್ಜಿಗೆ ರೆಡಿ ಮಾಡ್ತಿದ್ದೀನಿ. ಟೊಮೆಟೊ ಗೊಜ್ಜು ಅಷ್ಟೇ, ಚಂದನಾಸ್ ಕಿಚನಲ್ಲಿ ಶಾರ್ಟ್ಸಲ್ಲಿ ಹೋದರೆ ನಿಮಗೆ ಒಳ್ಳೆ ಟೊಮೆಟೊ ಗೊಜ್ಜು ರೆಸಿಪಿ ಸಿಗುತ್ತೆ. ಚೆಕ್ ಮಾಡಿ, ಲೈಕ್ ಮಾಡಿ. ನನ್ನ ಒಂದು ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಕೆಲವರು ಪ್ರತಿದಿನ ಮನೆ ಒರೆಸಲ್ಲ, ಇನ್ನು ಕೆಲವರು ಪ್ರತಿದಿನ ಮನೆ ಒರೆಸ್ತಾರೆ. ನನ್ನ ಪ್ರಕಾರ ಪ್ರತಿದಿನ ಮನೆ ಒರೆಸೋದ್ರಿಂದ ಏನೇ ಜರ್ಮ್ಸ್ ಇರಲಿ ಅಥವಾ ಏನೇ ನೆಗೆಟಿವ್ ವೈಬ್ಸ್ ಇರಲಿ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಮನೆ ತುಂಬ ಶಾಂತವಾಗಿರುತ್ತೆ. ಕೆಲವರು ಗಲೀಜಾಗಿಲ್ವಲ್ಲ, ಗಲೀಜಾದ್ರೇ ಒರೆಸೋಣ ಅನ್ನೋ ಮೈಂಡ್ಸೆಟ್ಟಲ್ಲಿರ್ತಾರೆ. ಕೈಯಲ್ಲಾದಷ್ಟು ನೀವು ಸಂಡೇ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಬಟ್ ದಿನ ಮಾಪಲ್ಲಿ ಜಸ್ಟ್ ಒನ್ಸ್ ನೀವು ಮನೆ ಒರೆಸ್ಕೊಂಡ್ರೆ ಮನೆ ನಿಮ್ಗೆ ಎಷ್ಟೋ ಶಾಂತವಾಗಿ ಅನಿಸುತ್ತೆ. ಜರ್ಮ್ಸ್ ಇನ್ಸೆಕ್ಟ್ಸಿಂದ ತುಂಬಾ ದೂರ ಇರ್ಬೋದು. ಮತ್ತು ನಿಮಗೂ ಅಷ್ಟೇ ಮನೆ ಶಾಂತತ್ವ ಕೊಡುತ್ತೆ. ನಾನು ಆಲ್ಮೋಸ್ಟ್ ತುಂಬ ಸನಾತನಿ, ಯೋಚನೆ ಮಾಡೋದು ಎಲ್ಲ ಇದು ಪಾಸಿಟಿವ್ ವೈಬ್ಸ್ ಬಗ್ಗೆ ಅಥವಾ ಏನೇನು ಮಾಡಿದ್ರೆ ಮನೆ ಶಾಂತವಾಗಿರುತ್ತೆ ಅನ್ನೋದ್ರ ಬಗ್ಗೆ ಜಾಸ್ತಿ ನಾನು ಯೋಚನೆ ಮಾಡ್ತೀನಿ. ಅದರಿಂದ ಎಲ್ಲರೂ ಮನೆ ದಿನ ಒರೆಸ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳೋದ್ರಿಂದ ಮನಸ್ಸಿಗೂ ಮನೆಯವ್ರಿಗೂ ಮನೆಗೂ ತುಂಬಾ ನೆಮ್ಮದಿ ಅಂತ ನನ್ನ ಅನಿಸಿಕೆ. ಇವತ್ತು ಆಫೀಸ್ ಕೂಡ ರಜಾ ಇತ್ತು. ಅದರಿಂದಾಗಿ ಆಫೀಸ್ ಕೆಲಸನೇ ಮನೆಗೆ ತೊಗೊಂಬಂದು ಮಾಡ್ತಿದ್ದೆ. ಮಾಡಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗೆ ಹೊರಟ್ವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಗೆ ಹೊರಟು ಅದೇನಿದೆ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ನಾನೇನು ದೋಸೆಗೆ ನೆನೆಸಿಟ್ಟಿದ್ದೆ ಅದನ್ನು ರುಬ್ಕೋಬೇಕಾಗಿತ್ತು. ಮತ್ತು ಆ ಕೆಲಸನೆಲ್ಲ ಮುಗಿಸ್ಕೊಂಡು ಊಟ ಮಾಡಿ ಕಿಚನು ಸಹ ಕ್ಲೀನ್ ಮಾಡಿ ಇನ್ನೇನು ನಾಳೆ ಏನು ಪ್ಲ್ಯಾನ್ಸ್, ನಾಳೆ ಬಂದು ಸಂಡೇ, ಇವತ್ತು ಸ್ಯಾಟರ್ಡೇ ಬ್ಲಾಗ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಡೇ ಸಂಡೇಗೆ ಏನೇನು ಪ್ಲ್ಯಾನ್ಸ್ ಅಂತ ಎಲ್ಲ ಒಂದ್ಸರಿ ನೆನಪು ಮಾಡಿಕೊಂಡು ಮತ್ತು ನಾನು ಇನ್ನೊಂದು ಟಿಪ್ ಕೊಡ್ತೀನಿ. ನೀವು ಮಿಕ್ಸರ್ ಏನೇ ಯೂಸ್ ಮಾಡಲಿ ಆ ಮಿಕ್ಸರ್ನ ಬಂದು ನೀವು ಆಗಿನ ತಕ್ಷಣವೇ ಒರೆಸಿ ಇಟ್ಕೊಳ್ಳೋದ್ರಿಂದ ನೀವು ಸಪ್ರೇಟಾಗಿ ಅದು ಒರೆಸ್ಕೊಳ್ಳೋಕ್ಕೆ ಟೈಮ್ ತೊಗೋಬೇಕು ಅನ್ನೋದು ಏನೂ ಇಲ್ಲ. ಆವಾಗ ನೀವೇನು ಗ್ರೈಂಡ್ ಮಾಡ್ಕೋತೀರಾ ಅದ್ರ ತಕ್ಷಣ ನೀವು ಕೊಲಿನಾಗಲಿ ಅಥವಾ ಜಸ್ಟ್ ವಾಟರಲ್ಲಿ ವೈಪ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿರುತ್ತೆ. ಕೆಲವ್ರ ಮನೆಯಲ್ಲಿ ಮಿಕ್ಸಿ ತುಂಬಾ ಗಲೀಜಾಗಿರುತ್ತೆ. ನಾನು ತುಂಬರ ಮನೆ ನೋಡಿದ್ದೀನಿ, ಅದರಿಂದಾಗಿ ನಾನು ಹೇಳ್ತಿದ್ದೀನಿ. ಸಿಗ್ತೀನಿ ನಾಳೆ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.